ಬರೀ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬೆಳೆದು ಬಿಟ್ಟಿದ್ದೀನಿ. ಆದರೆ ನೋಡಿದೆ, ಒಂದಷ್ಟು ತಿರುವಾಗಿ ನೋಡಿದೆ, ಭಾಳ ಆಳವಾದಂಥ ವಿಚಾರಗಳನ್ನು ಹುಡುಕಿ ಕೊನೆಗೆ ನಾನು ಮೈಸೂರಿಗೆ, ನಮ್ಮ ವಿನಯ್ ಕುಮಾರ್ ಸುರ್ಕೆಲ್ಲ ಇಲ್ಲೇ ಕೂತಿದ್ದಾರೆ, ಕೆಲವು ನನ್ನ ಸ್ನೇಹಿತರೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಸ್ವಾಮಿಗಳು ನನ್ನ ಕರೆದಿದ್ರು ಉಡುಪಿಗೆ. ಅಲ್ಲೊಂದು ಭಾಷಣ ಮಾಡಿದ್ದೆ. ಆ ಭಾಷಣನೂ ಇಲ್ಲಿಗೆ ತಂದುಬಿಟ್ಟಿದ್ದಾರೆ. ಆ ಭಾಷಣ ಸುಮಾರು ಒಂದು 20 ಲಕ್ಷ ಜನ ನೋಡಿದ್ದಾರೆ. ನಾನು ಆ ದೇವಸ್ಥಾನಕ್ಕೆ ಹೋದೆ. ನಾನು ಯಾಕೆಂದರೆ ನೀವೆಲ್ಲ ಸಾಹಿತ್ಯಗಳಿದ್ದೀರಿ ಇಲ್ಲಿ, ಯಾರು ರಾಜಕಾರಣಿಗಳಿಲ್ಲ, ಬರೀ ಉಗ್ರಪ್ಪ ಒಬ್ಬರು ಬಿಟ್ಟರೆ ಇನ್ಯಾರು ಈ ಸ್ಟೇಜ್ ಮೇಲೆ ಇಲ್ಲ. ಬಟ್ ಉಗ್ರಪ್ಪನ ಒಂಥರ ಲಾ ಮೇಕರ್ ಅವರು, ಅವ್ರದ್ದು ಇದು ಯಾರು. ನಾನು ಈ ಫಂಕ್ಷನ್ಗೆ ಸುಮ್ಮನೆ ಇನ್ನು ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ಗೆ ತಿಳಿಸ್ರಪ್ಪ ಅಂತೇಳಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಕೆಲವರಿಗೆ ಇನ್ವಿಟೇಷನ್ ಹೋಯಿತು. ಎಲ್ಲ ಜಾಗ ಇಲ್ಲದೆ ಇದ್ದಂಗೆಲ್ಲ ಬಂದು ತುಂಬಿಕೊಂಡಿದ್ದಾರೆ. ಆಗ ಓದೆ. ನಾನು ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್. 12ನೇ ವಯಸ್ಸಿಗೆ ಎಲೆಕ್ಷನ್ ನಿಂತವನು ನಾನು ಸ್ಕೂಲಲ್ಲಿ. ಅವ್ರು ಹೇಳ್ದಂಗೆ ಸ್ಕೂಲ್ ನಿಂತವನು. ನಾನು ಎಲೆಕ್ಷನ್ ನಿಂತಾಗ ಗೆದ್ದಾಗ ಅವರು ನನಗೆ ನಿನ್ನೆ ಸಿಕ್ಕಿದ್ದ ನನಗೆ ಭಾನುವಾರ ಒಬ್ಬ ಹುಡುಗ ಮಾಧವ್ ನಾಯಕ್ ಅಂತ ನನ್ನ ಸ್ನೇಹಿತ. ಅವ್ನು ಮ್ಯಾಥ್ಸಲ್ಲಿ ಭಾಳ ಫಸ್ಟ್ ಇದ್ದ. ಅವ್ನು ಕಳಿಸಿದ್ದೆ ಕೌಂಟಿಂಗ್ಗೆ. ಅವನು ಬಂದು ಹೇಳ್ದ, ನೀನು 400 ವೋಟಲ್ಲಿ ಗೆದ್ದಿದ್ಯಾ ಅಂತ ಬಂದಂಗೆ ಹೇಳ್ದ. ಅಲ್ಲಿ ಬೆಳಗ್ಗೆ ನೋಡಿದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆರ್ತಿ ಪಟ್ಟಕ್ ಅಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಆಗ ಕಾರ್ನರ್ ಸ್ಕೂಲಲ್ಲಿ ಸೆಕ್ರೆಟ್ರಿಯಾಗಿ ಸ್ಪೋರ್ಟ್ಸ್ ಸೆಕ್ರೆಟ್ರಿ ಅಂತ ಅನೌನ್ಸ್ ಮಾಡಿದ್ರು. ಅಂದರೆ ಅಲ್ಲಿಂದನೂ ಒಂದು ಪ್ರೆಷರ್. ಅದೇ ಥರ ಹೈಸ್ಕೂಲಲ್ಲೂ ಥರ ಆಯಿತು. ನನ್ನ ತಲೆಯಲ್ಲಿ ಹಾಗೇ ನಾನು ಪೊಲಿಟಿಕಲ್ ಲೀಡ್ರ್ ಆಗಬೇಕು ಅಂತೇಳಿ, ರಾಜಕಾರಣನೇ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸುರ್ಕೆಗೆ, ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು. ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಗೆ ಟಿಕೆಟ್ ಸಿಗ್ತದೆ ಅಂತಂದರೆ ಯಾರು ಇನ್ನು ಇವತ್ತರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಆವತ್ತಿನ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿವರೆಗೂ 8 ಬಾರಿ ಅಸೆಂಬ್ಲಿಗೆ ಹೋಗಿ ಈಗ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನನ್ನ ಕಲ್ಲು ಬಂಡೆ ಏನೇನೋ ಕರೀತಾ ಇದ್ರಿ. ಅದಕ್ಕೆ ನಾನು ಹೇಳಿದೆ, ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ. ಏಕೆಂದರೆ ಯಾವ ಥರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾರ್ದು ಮಾಡ್ಕೋಬೋದು ಅಂತ. ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ, ಟ್ರಬಲ್ ಶೂಟರ್ ಅಂತ. ಇನ್ನೊಬ್ಬರು ಲಾಯಲ್ಟಿಗೆ ಹೆಸರಾದವನು ಅಂತ ಇದ್ದಾರೆ. ನನ್ನ ಅನೇಕ ಘಟನೆಗಳನ್ನು ಈ ಪುಸ್ತಕದಲ್ಲಿ ಏನು ತೋರಿಸಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್ ಅಂತ. ಅದರಲ್ಲಿ ನಂಗೆ ನಂಬಿಕೆ ಇಲ್ಲ. ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ದು ನಮಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ದು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕೆ ಇದು ತಂದ್ರಿ ಅಂತೇಳಿ. ಅಷ್ಟೊತ್ತು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ನಾಯಕರುಗಳನ್ನ ಹುಟ್ಟಾಕ್ತೀರಿ? ಈ ಲೋಕಲ್ ಬಾಡಿಯಿಂದಲೇ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸು ಎಲ್ಲ ಕೂಡ ಕಾರ್ಪೊರೇಷನ್ಗೆ ಬಂದವರು. ಇವತ್ತು ಕೆಂಗಲ್ ಹನುಮಂತ ಏನೋ ತೆಗೆದುಕೊಳ್ಳಿ, ಅವ್ರಿಗೂ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ. ರಾಜಗೋಪಾಲಾಚಾರಿ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ, ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ದರು, ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಂಗೆ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಬಿ ಡಿ ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ. ಹಾಗೆ ಲೋಕಲ್ ಬಾಡೀಸಿಂದ ಭಾಳ ಜನ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರನ್ನ ಯಾಕೆ ಕರಿಪಲ್ ಇದನ್ನು ಯೋಚನೆ ಮಾಡಿದ್ವಿ ಅಂತಂದರೆ, ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು. ಈಗ 369 ಇದೆ, ನೆಕ್ಸ್ಟ್ ಇನ್ನೂ ಒಂದು 100 ಚಿಲ್ಲರೆ ಆ್ಯಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಹುಟ್ಕೊಳ್ತಾರೆ. ಅವಕಾಶ ಸಿಗಬೇಕು. ಈಗ ನನಗೂ ಆಯಿತು, 63 ಆಯಿತು.
ಎಷ್ಟು ದಿನ ನಾವು ರಾಜಕಾರಣ ಮಾಡೋಕ್ಕಾಗ್ತದೆ, 8 ವರ್ಷ ಮಾಡ್ಬೋದು ಅಷ್ಟೇ. ಹೊಸಬ್ರಿಗೆ ಅವಕಾಶ ಬರಬೇಕು. ನಮಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ, ಹಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಹೊಸ ನಾಯಕರು ಬರಲಿಲ್ಲ ಅಂತಂದರೆ ಈಗ ನಮಗೆಲ್ಲ ಅವಕಾಶ ಸಿಕ್ಕಿದ್ರೆ ನಾವೆಲ್ಲ ಆದವು, ನಮ್ಗೆ ಅವಕಾಶ ಸಿಕ್ಕರೆ ಇಲ್ಲ ಆಗ್ತಿತ್ತು. ಸೊ ಹಂಗೆ ನನಗೆ ಐ ಬಿಲೀವ್ ನನಗೆ ಹೊಸಬ್ರು ನಾಯಕರಿಗೆ ಸಿಗಬೇಕು ಅಂತ. ಭಾಳ ಜನ ಇಲ್ಲಿರೋರು ಒಂದು 20% ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ. ಮಿಕ್ಕಿದ 80% ಪಾಪ ಎಲ್ಲ ದುಡಿತಾನೇ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಭಾಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.